ಶಿರಹಟ್ಟಿ ಪಟ್ಟಣದ ಟೀಚರ್ ಸೊಸೈಟಿ ಸಭಾಭವನದಲ್ಲಿ ಡಿ.ಕೆ. ಹೊನ್ನಪ್ಪನವರವರು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮೆಂಬರ್ ಆಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಶಿರಹಟ್ಟಿ ಹಾಗೂ ಲಕ್ಷ್ಮೇಶ್ವರ ತಾಲೂಕುಗಳ ನ್ಯಾಯವಾದಿಗಳ ಸಂಘದ ವತಿಯಿಂದ ಹಾಗೂ ಎಲ್ಲ ನ್ಯಾಯವಾದಿಗಳು ಡಿ.ಕೆ. ಹೊನ್ನಪ್ಪನವರವರಿಗೆ ಸನ್ಮಾನ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಿ.ಕೆ. ಹೊನ್ನಪ್ಪನವರವರು ರಾಜ್ಯದ ಕಾನೂನಿನ ಅಡಿಯಲ್ಲಿ ಒದಗಬೇಕಾದಂತಹ ಎಲ್ಲ ಕಾರ್ಯಗಳನ್ನು ನಿರ್ವಹಿಸುವುದಕ್ಕಾಗಿ ನಾನು ಸಿದ್ಧನಾಗಿದ್ದು, ಶಿರಹಟ್ಟಿ ತಾಲೂಕಿಗೆ ಸಂಬಂಧಿಸಿದಂತೆ ನ್ಯಾಯಾಲಯಕ್ಕೆ ನಿವೇಶನ ಹಾಗೂ ಕಟ್ಟಡ ನಿರ್ಮಾಣಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ ಹಾಗೂ ನ್ಯಾಯವಾದಿಗಳ ಹಿತರಕ್ಷಣೆಯನ್ನು ಕಾಪಾಡಲು ಮುಂದಾಗುತ್ತೇನೆ ಎಂದು ಹೇಳಿದರು. ವಿಶೇಷವಾದ ಸನ್ಮಾನನ ನಾನು ಈಗಾಗಲೇ ಅವರು ನಮ್ಮ ಶಿರಕ್ಕೆ ಅವ್ರು ಹೇಳಿದರು. ಅವರು ಒಂದು ಆಗಿ ಸುತ್ತು ಗಂಟು ಬಿದ್ದಾಗ ಸನ್ಮಾನಕ್ಕೆ ಏನಾಗಿತ್ತು ಅಂದರೆ ಹಳ್ಳಿ ಒಳಗೆ ಸನ್ಮಾನಕ್ಕೆ ಮುಂಚೆ ಇಲ್ಲ. ಇನ್ನು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮೆಂಬರ್ ಮಾಡಿ ನೀನು ಹೋಗಿ ಜಾಯ್ನ್ ಆಗಬೇಕು, ನಿಮ್ಗೆ ಆರ್ಡರ್ ಹಾಕಿ ನೋಡು ಅಂತ ಅವರು ಹೇಳಿದ್ದಾರೆ. ನಾನು ಕೇಳೋದನ್ನ ನಮ್ಮ ಇವತ್ತು ಅವ್ರು ಗುರುತಿಸರಲ್ಪ ಅಂತಂದ್ರೆ ಅವ್ರ ಮಟ್ಟ ಮೊದಲಾಗಿ ನಾನು ಚಳವಳಿ ಆಗ್ತೇನೆ. ಯಾಕಂದ್ರೆ ನಮ್ಮ ಚಿಂತನೆಗಳು ಅವರೆಲ್ಲ ಹೇಳಿದ್ದಾರೆ. ನಾನು ಬುದ್ಧ, ಬಸವ, ಅಂಬೇಡ್ಕರ ಒಂದು ಏನು ತತ್ವ 12ನೇ ಶತಮಾನದೊಳಗೆ ಏನು ಅದು ಅನುಭವ ಮಂಟಪ ಇತ್ತು, ಅವತ್ತೇನು ಶರಣರಿದ್ರು, ಆ ಚಿಂತನೆಗಳನ್ನ ರಾಜಕಾರಣ ಮಾಡಬೇಕು. ಅದು ನಮಗೆ ಲಾಭ ವಿಷಯ. ನಿಮ್ಗೆ ಯಾವುದೇ ಕಾರಣಕ್ಕೂ ಅದಕ್ಕೆ ನ್ಯಾಯ ಒದಗಿಸ್ಕೊಡ್ತೀನಿ. ನೀವು ಯಾವ ವಕೀಲರಿಗೂ ಹೊನ್ನಪ್ಪನ ವಕೀಲರು ತಪ್ಪುಚ್ಚುಕ್ಕೆ ಬರಲಾರ್ದಾಗ ನಾನು ನಿಮ್ಗೆ ನಡ್ಕೊಂತೀನಿ ಅಂತೇಳಿ ನಾನು ಈ ವೇದಿಕೆ ಮುಖಾಂತರ ನಿಮ್ಗೆ ಮಾತು ನಿಮ್ಮೊಳಗ ನಾನು ಒಬ್ಬ ಹುಡುಗ ಆಗಲಿ, ನಿಮ್ಮ ಮನೆ ಮಗ ಆಗಲಿ ಅಥವಾ ನಿಮ್ಮ ಸಹೋದರಾಗಲಿ ಅಂತ ನನ್ನನ್ನು ತಿಳ್ಕೊಂಡಿದ್ದೀನಿ. ಮತ್ತು ತಿಳ್ಕೊಂಡು ಈ ಮಟ್ಟ ನನ್ನನ್ನು ಗುರುತಿಸಿ ನೀವೆಲ್ಲರೂ ಇವತ್ತು ನಾನು ನೀವೇ ಬಂದು ಹೇಳಿದ್ಕ ಒಂದು ವಾಟ್ಸಪ್ ಮೆಸೇಜ್ ಅಧ್ಯಕ್ಷರು ಅವರೆಲ್ಲ ಹಾಕಿದ್ಕ ಇಷ್ಟೆಲ್ಲರೂ ಕೂಡಿ ಇವತ್ತು ನಾನು ಸನ್ಮಾನ ಮಾಡಿದ್ಕ ನನಗೆ ಭಾಳ ತುಂಬ ಏನು ಹಂಡೆ ಹಾಕುವುದಷ್ಟು ಸಂತೋಷ ಆಗೈತಿ. ನನಗಾಗಿ ಎಲ್ಲ ನೋಡಿ, ಯಾಕಂದ್ರೆ ಹಿರಿಯರನ್ನ ಯುವಕರನ್ನ ಎಲ್ಲರೂ ನೋಡಿ ಭಾಳ ಸಂತೋಷ ಆಗ್ತದೆ. ನಾನು